ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಬಸವರಾಜು ಹೆಚ್ ಇವರು ಕನ್ನಡ ತಂತ್ರಾಂಶಕ್ಕೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರ್ತಾರೆ. ಇವರ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಿಮಗೂ ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಈಗ ವಿಡಿಯೋನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಆಡಿಯೋ ಲ್ಯಾಬಲ್ಲಿ ನಾವು ಆಡ್ಬೋದಾದಂಥ 2 ಕಸಿನೋ ಗೇಮ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಸಿನೋ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಯೂಶ್ವಲಿ ಸಾಹುಕಾರರು ಅಲ್ಲಿ ಹೋಗಿ ತಮ್ಮ ಹತ್ರ ದುಡ್ಡು ಜಾಸ್ತಿ ಆಗಿದರೆ ದುಡ್ಡು ಕಳ್ಕೊಂಬರ್ತಾರೆ ಅಥವಾ ಅದನ್ನ ಡಬಲ್ ಮಾಡ್ಕೊಂಬರ್ತಾರೆ. ಸೊ ಕಸಿನೋ ಅಲ್ಲಿ ಬೇರೆ ಬೇರೆ ಥರದ ಗೇಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಲಾಟ್ ಮಷೀನ್, ಆಮೇಲೆ ಬ್ಲ್ಯಾಕ್ ಜಾಕ್, ಆಮೇಲೆ ಬೇರೆ ಬೇರೆ ಇಸ್ಪೀಟ್ ಆಟ, ಕಾರ್ಡ್ಸ್ ಗೇಮ್ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ಅವರು ಲಕ್ಕನ್ನು ಟ್ರೈ ಮಾಡ್ತಾರೆ. ಅದೇ ರೀತಿ ಆಡಿಯೋ ಗೇಮಲ್ಲೂ ಕೂಡ 2 ಕಸಿನೋ ಗೇಮ್ಗಳಿದೆ, ಸ್ಲಾಟ್ ಮಷೀನ್ ಮತ್ತು ಬ್ಲ್ಯಾಕ್ ಜಾಕ್ ಅಂತ. ಸೊ ಇದೆರಡು ಗೇಮ್ಸನ್ನು ಯಾವ ರೀತಿ ಆಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಆಡಿಯೋ ಗೇಮ್ ಹಬ್ ಇದರ ಮೊದಲನೇ ಟ್ಯೂಟೋರಿಯಲಲ್ಲಿ ನಾನು ನಿಮಗೆ ಆಡಿಯೋ ಗೇಮ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೆ. ಅದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಅದಾದಮೇಲೆ ಓಪನ್ ಮಾಡಾದಮೇಲೆ ಏನೇನು ಮಾಡಬೇಕಾಗತ್ತೆ, ಅದರಲ್ಲಿ ನ್ಯಾವಿಗೇಟ್ ಮಾಡೋದು ಹೇಗೆ, ಯಾವ್ಯಾವ ಗೇಮ್ಸ್ ಇದೆ, ಆಮೇಲೆ ಸಂಪೂರ್ಣ ಇಂಟರ್ಫೇಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಬರೋ ಟ್ಯೂಟೋರಿಯಲ್ ಬಗ್ಗೆ ಗೇಮ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು 2 ಗೇಮ್ಸ್ ಬಗ್ಗೆ ನಾವು ಕಲಿಯೋಣ. ಜಾಸ್ತಿ ತಡ ಮಾಡೋದು ಬೇಡ ಸ್ನೇಹಿತರೆ, ನನಗೆ ಗೊತ್ತು ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತೀರ ಗೇಮ್ಸ್ ಯಾವ ರೀತಿ ಆಡೋದು ಅಂತ. ಹಾಗಾಗಿ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ನಾವು ಆಡಿಯೋ ಗೇಮ್ ಹಬ್ ಈ ಒಂದು ಆ್ಯಪನ್ನು ಓಪನ್ ಮಾಡೋಣ. ಸೊ ಅಷ್ಟರಲ್ಲಿ ಯಾರ್ಯಾರು ವೀಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸ್ನೇಹಿತರೆ. ನಾನು ಹೇಳಿಲ್ಲ ಅಂದರೆ ಯಾರು ಲೈಕೇ ಮಾಡಲ್ಲ, ಅದಕ್ಕೆ ನೆನಪಿಸ್ತಾ ಇದ್ದೀನಿ ಇನ್ನೊಂದು ಸಲ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಈ ಚಾನಲ್ ಬಗ್ಗೆ. ನಾವು ಮಾಡಿದಿರೋಂಥ ಟ್ಯೂಟೋರಿಯಲ್ಸೇ ಇಲ್ಲ, ಎಲ್ಲ ಟಾಪಿಕ್ ಬಗ್ಗೆನೂ ಕೂಡ ಟ್ಯೂಟೋರಿಯಲ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಹಾಗಾಗಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಸೊ ಈಗ ಆ್ಯಪನ್ನು ಓಪನ್ ಮಾಡೋಣ. ಓಪನ್ ಆಗ್ತಾ ಇದೆ. Please turn the accessibility mode off. ಓಕೆ, ಆಫ್ ಮಾಡಿದೆ. ಹಾಕಬೇಕು. Use headphones for best sound experience. ಹೆಡ್ಫೋನ್ ಕೂಡ ಹಾಕೊಂಡಿದ್ದೀನಿ. Welcome to the Audio Game Hub. Main menu. Page 1 of 2. Play games. ಓಕೆ ಸ್ನೇಹಿತರೆ, ಈಗ ನಾವು ಮೇನ್ ಮೆನ್ಯುವಲ್ಲಿದ್ದೀವಿ. ಫಸ್ಟ್ ಟೈಮ್ ಮಾತ್ರ ನಮಗೆ ಟ್ಯೂಟೋರಿಯಲ್ಲು ಇದೆಲ್ಲ ಬರುತ್ತೆ, ಮತ್ತೆ ಬರಲ್ಲ ಅಂತ ಹೇಳಿದ್ದೆ. ಈಗ ಡೈರೆಕ್ಟ್ಲಿ ನಾವು ಇದು ಎಲ್ಲಿ ಮೇನ್ ಪೇಜಿಗೆ ಬಂದಿದ್ದೀವಿ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನೇನು ಮ್ಯೂಸಿಕ್ ಎಲ್ಲ ಪ್ಲೇ ಆಗುತ್ತಲ್ಲ, ಅದು ಯಾವುದು ನಾನು ಹಾಕಿರೋಂಥದ್ದಲ್ಲ, ಎಲ್ಲ ಆಡಿಯೋ ಗೇಮ್ ಹಬ್ಬಲ್ಲೇ ಬರೋವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ. ಆಮೇಲೆ ಬೇರೆ ಬೇರೆ ಗೇಮ್ ಹೋದಾಗ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ನಿಮಗೆ ಈ ಟ್ಯೂಟೋರಿಯಲ್ಲು ಕರೆಕ್ಟಾಗಿ ಅರ್ಥ ಆಗಬೇಕು, ಇನ್ನೂ ಚೆನ್ನಾಗಿ ನೀವು ಟ್ಯೂಟೋರಿಯಲ್ನ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಕೂಡ ಹೆಡ್ಫೋನ್ಸ್ ಹಾಕೊಂಡು ಕೇಳಿ. ಆವಾಗ ಈ ಸೌಂಡ್ ಎಫೆಕ್ಟ್ಸ್ ಯಾವ ಥರ ಇದೆ ಅನ್ನೋದು ಕೂಡ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಈಗ ಪ್ಲೇ ಗೇಮ್ಸಲ್ಲಿ ಹೋಗೋಣ. Tutorial. Play games. ಪ್ಲೇ ಗೇಮ್ಸ್. Games menu. Page 1 of 2. Casino games. ನೋಡಿ, ಫಸ್ಟ್ ಇರೋದೇ ಕಸಿನೋ ಗೇಮ್ಸು. ಕಸಿನೋ ಗೇಮ್ಸಲ್ಲಿ ಹೋಗೋಣ. Casino games menu. You now have 9,410 coins. Blackjack. ಓಕೆ ಸ್ನೇಹಿತರೆ, ನಮ್ಮ ಹತ್ರ ಎಷ್ಟಿದೆ ಈಗ? 9,410 ಕಾಯಿನ್ಸ್ ಇದೆ. ಸೊ ಬೆಳಗ್ಗೆ ಆ್ಯಕ್ಚುಲಿ ನಾನು ಒಂದು ಗಿಫ್ಟ್ ಬಾಕ್ಸು ಬಂದಿತ್ತು, ಅದರಲ್ಲಿ ಒಂದು 50 ಕಾಯಿನ್ ಬಂದಿತ್ತು. ಎನಿವೆ, ಈಗ ನೋಡಿ ಸ್ಟಾರ್ಟ್ ಗೇಮ್ ಆಪ್ಷನ್ ಇದೆ. ಫಸ್ಟು Blackjack. ಫಸ್ಟು ಬ್ಲ್ಯಾಕ್ ಜಾಕ್ ಇದೆ. ನೆಕ್ಸ್ಟು Slot machines. ಸ್ಲಾಟ್ ಮಷೀನ್ಸ್ 2 ಗೇಮ್ ಇದೆ. Buy more coins. ಸೊ ನಾವು ಬೇಕಾದರೆ ದುಡ್ಡು ಕೊಟ್ಟು ಜಾಸ್ತಿ ಕಾಯಿನ್ಸನ್ನು ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ನಮಗೇನು ಅವಶ್ಯಕತೆ ಇಲ್ಲ. Millionaires list. ಮಿಲಿನಿಯರ್ಸ್ ಲಿಸ್ಟು, ಇದರಲ್ಲಿ ಯಾರ್ಯಾರು ಜಾಸ್ತಿ ಈ ಒಂದು ಬ್ಲ್ಯಾಕ್ ಜಾಕ್ ಮತ್ತು ಸ್ಲಾಟ್ ಮೆಷಿನಲ್ಲಿ ಗೆದ್ದಿದ್ದಾರೆ, ಯಾರ್ಯಾರು ಮಿಲಿಯನಿಯರ್ಸ್ ಆಗಿದ್ದಾರೆ. ಮಿಲಿಯನಿಯರ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, 10 ಲಕ್ಷಕ್ಕೆ ಮಿಲಿಯನ್ ಅಂತಾರೆ. ಯಾರ್ಯಾರು ಅಷ್ಟೊಂದು ಗೆದ್ದಿದ್ದಾರೆ ಅವ್ರ ಲಿಸ್ಟನ್ನು ನೋಡ್ಬೋದು. ಇಷ್ಟೇ ಸ್ನೇಹಿತರೆ. ಈಗ ನಾವು Buy more coin. Slot machines. ಫಸ್ಟು ಸ್ಲಾಟ್ ಮೆಷಿನ್ ಗೇಮ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Slot machines game menu. Start game. ಸೊ ಇಲ್ಲಿ ಫಸ್ಟು ಸ್ಟಾರ್ಟ್ ಗೇಮ್ ಆಪ್ಷನ್ ಇದೆ. ನೆಕ್ಸ್ಟು ಟ್ಯುಟೋರಿಯಲ್ ಇದೆ, ಈ ಗೇಮ್ ಯಾವ ರೀತಿ ಆಡೋದು ಅನ್ನೋದನ್ನ ಹೇಳುತ್ತೆ. ನೆಕ್ಸ್ಟು High scores. ಹೈ ಸ್ಕೋರ್ಸ್ ನೋಡ್ಬೋದು, ಅಚೀವ್ಮೆಂಟ್ಸ್ ನೋಡ್ಬೋದು. ಎಲ್ಲ ಗೇಮಲ್ಲೂ ಈ ಆಪ್ಷನ್ಸ್ ಇರುತ್ತೆ. ಸೊ ಪ್ರೀವಿಯಸ್ಸು ಮತ್ತು ನೆಕ್ಸ್ಟ್ ಹೋಗೋದಕ್ಕೆ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಸ್ವೈಪ್ ಅಪ್ ಮತ್ತು ಸ್ವೈಪ್ ಡೌನು. ಸೊ ಮೊದಲನೇ ಟ್ಯೂಟೋರಿಯಲ್ ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ.
ಯಾರು ಕೇಳಿಲ್ವೋ ಫಸ್ಟ್ ಅದನ್ನು ಕೇಳಿ ಆಮೇಲೆ ಈ ಟ್ಯೂಟೋರಿಯಲ್ ಕೇಳಿ, ಇಲ್ಲಾಂತಂದರೆ ನಿಮಗೆ ನ್ಯಾವಿಗೇಟ್ ಎಲ್ಲ ಹೆಂಗೆ ಮಾಡ್ತಾಯಿನಿ ಅನ್ನೋದು ಅರ್ಥ ಆಗೋದಿಲ್ಲ. ಈಗ ಸ್ಟಾರ್ಟ್ ಗೇಮ್ ಕೊಡೋಣ. Hi, tutorial. Start game. ಸೊ ಟ್ಯೂಟೋರಿಯಲ್ ಏನು ಬೇಡ ನಮಗೆ, ಯಾಕೆಂದರೆ ನಾನೇ ನಿಮ್ಗೆ ಹೇಳ್ತೀನಲ್ಲ ಟ್ಯೂಟೋರಿಯಲ್ಲು, ಹಾಗಾಗಿ. Good evening. Welcome to the Casino Royale. Why don't you warm up with our slot machines? You now have 9,410 coins. ಓಕೆ ಸ್ನೇಹಿತರೆ, 9,410 ಕಾಯಿನ್ಸ್ ಇದೆ. ಈ ಗೇಮ್ ಆಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಏನೂ ಇಲ್ಲ ಸ್ನೇಹಿತರೆ, ನಾವು ಮಿಷಿನ್ನ ಒಂದು ಲಿವರ್ ಇರುತ್ತೆ, ಅದನ್ನ ಎಳಿಬೇಕಾಗತ್ತೆ. ಫಿಸಿಕಲ್ಲಲ್ಲೂ ಕೂಡ ಇದೇ ರೀತಿ ಇರುತ್ತೆ ಅನಿಸುತ್ತೆ, ಬಟ್ ಅಲ್ಲಿ ಯಾವ ರೀತಿ ವಿನ್ನು ಅಥವಾ ಲಾಸ್ ಅನ್ನೋದು ಡಿಸೈಡ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಯಾವ ರೀತಿ ಅಂತಂದರೆ, ನಾವು ಲಿವರ್ ಎಳೆದಾಗ ನಮಗೆ ಸೌಂಡ್ಸ್ ಬರುತ್ತೆ. ಅಲ್ಲಿ 3 ಸೌಂಡು ರಿಪೀಟ್ ಆಗಬೇಕು. 9,410 coins. ಓಕೆ, ಸೊ 3 ಸೌಂಡು ಅಲ್ಲ, ಒಂದೇ ಸೌಂಡು 3 ಸಲ ರಿಪೀಟ್ ಆಗಬೇಕು. ಆವಾಗ ನಮಗೆ ಗೆದ್ದಂಗೆ ಲೆಕ್ಕ. ಅಥವಾ ಒಂದು ಚೆರಿ ಅಂತ ಒಂದು ಸೌಂಡ್ ಬರುತ್ತೆ, ಟಂಗ್ ಅಂತ. ಆ ಸೌಂಡ್ ಬಂದರೆ ನಾವು ಗೆದ್ದಂಗೆ. ಇಲ್ಲ ಅಂತಂದರೆ 2 ಸಲ ಒಂದೇ ಸೌಂಡ್ ಬಂದು 3ನೇ ಸಲ ಸೌಂಡ್ ಚೇಂಜ್ ಆದರೆ, ಅಥವಾ ಆ ಚೆರಿ ಸೌಂಡ್ ಬಂದಿಲ್ಲ ಅಂತಂದರೆ ನಾವು ಸೋತಂಗೆ ಲೆಕ್ಕ. ಓಕೆ, ಸೊ ಈ ಲಿವರ್ ಎಳೆಯೋದು ಹೆಂಗೆ ಅಂತಂದರೆ, 9,410 coins. ಸೊ ಲಿವರ್ ಎಳೆಯೋದು ಹೆಂಗೆ ಅಂತಂದರೆ ಸಿಂಪಲ್ಲು, ಸ್ವೈಪ್ ಡೌನ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೆಷ್ಟು ಕಾಯಿನ್ಸನ್ನ ಬೆಟ್ ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡಬೇಕು. ನಮ್ಮ ಹತ್ರ ಎಷ್ಟಿದೆ, 9,410 ಕಾಯಿನ್ಸ್ ಇದೆಯಲ್ಲ ನೋಡಿ. ಸ್ವೈಪ್ ರೈಟ್ ಮಾಡ್ತೀನಿ. ಫಸ್ಟು Bet 10 coins. 10 ಕಾಯಿನ್ಸ್ ಇದೆ ಇಲ್ಲಿ. Bet 1 coin. 1 ಕಾಯಿನ್ ಇದೆ, 1 ಕಾಯಿನ್ ಬೆಟ್ ಮಾಡ್ಬೋದು. Bet 10 coins. 10 ಕಾಯಿನ್ಸ್ ಬೆಟ್ ಮಾಡ್ಬೋದು. Bet 100 coins. 100 ಕಾಯಿನ್ಸ್ ಬೆಟ್ ಮಾಡ್ಬೋದು. Bet 1,000 coins. 1,000 ಕಾಯಿನ್ಸ್ ಕೂಡ ಬೆಟ್ ಮಾಡ್ಬೋದು. ಅಷ್ಟೇ ಸ್ನೇಹಿತರೆ, ಇದರಲ್ಲಿ ನಾನಂತೂ ಜಾಸ್ತಿ ಸೋಲದೆ, ಹಾಗಾಗಿ ನಾನು ಜಾಸ್ತಿ ರಿಸ್ಕ್ ತೊಗೊಳ್ಳಲ್ಲ. ಕೇವಲ 10 ಕಾಯಿನ್ಸ್ ಬೆಟ್ ಮಾಡ್ತೀನಿ. Bet 1 coin. ಬೇಡ, 10 ಮಾಡೋಣ. Bet 10 coins. ಓಕೆ, 10 ಕಾಯಿನ್ಸ್. ಈಗ ಲಿವರ್ ಎಳಿತೀನಿ ನೋಡಿ, ಸ್ವೈಪ್ ಡೌನ್. You now have 9,400 coins. ನೋಡಿ ಸ್ನೇಹಿತರೆ, ಸೋತೆ. ಬೇರೆ ಬೇರೆ ಸೌಂಡ್ ಬಂತು. ಅಂದರೆ ಫಸ್ಟು ಕ್ಲಂಗ್ 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 ಅಂತ ಬರ್ತಾ ಇರುತ್ತಲ್ಲ, ಅದಾದಮೇಲೆ ಅಲ್ಲಿ 3 ಸೌಂಡ್ ಬರುತ್ತೆ ಲಾಸ್ಟಲ್ಲಿ. ಗಮನಿಸಿ, ಇನ್ನೊಂದು ಸಲ ಎಳಿತೀನಿ ನೋಡಿ. ಈಗ 10 ಕಾಯಿನ್ ಹೋಯ್ತು ನಂದು. You now have 9,390 coins. ಈಗಲೂ 10 ಕಾಯಿನ್ ಹೋಯ್ತು, ಯಾಕೆಂದರೆ ಸೌಂಡ್ ರಿಪೀಟ್ ಆಗಲಿಲ್ಲ. ಮತ್ತೆ ನೋಡೋಣ ಇನ್ನೊಂದು ಸಲ. ಒಂದೇ ಸೌಂಡ್ ರಿಪೀಟ್ ಆಗಲಿ. You now have 9,380 coins. ಈಗೇನಾಯಿತು ಸ್ನೇಹಿತರೆ, ಅದು ಫಸ್ಟು 2 ಟೈಮ್ ಸೇಮ್ ಸೌಂಡ್ ಬಂತು, 3ನೇ ಸಲ ಚೇಂಜ್ ಆಗಿಬಿಡ್ತು. ಹತ್ರ ಬಂದು ಸೋತೆ. ನೋಡೋಣ ಮತ್ತೆ. You now have 9,370 coins. ಇವಾಗ ಫಸ್ಟು ಒಂದು ಸೌಂಡ್ ಬಂತು, ಸೆಕೆಂಡ್ ಬೇರೆ ಸೌಂಡ್ ಬಂತು, ಥರ್ಡು ಮತ್ತೆ ಫಸ್ಟ್ ಯಾವ್ದು ಬಂದಿತ್ತು ಅದು ಬಂತು. ಸೊ ಮಧ್ಯದಲ್ಲಿ ಬೇರೆದು ಬಂದ್ಬಿಡ್ತು. ನೆಕ್ಸ್ಟ್ ನೋಡೋಣ, ಹಿಂಗೆಲ್ಲ ಟ್ರೈ ಮಾಡೋಣ. ಈಗ ಸೇಮ್ ಬಂತು. You won 20 coins. You now have 9,390 coins. ನೋಡಿ ಸ್ನೇಹಿತರೆ, ಈಗ 20 ಕಾಯಿನ್ ಗೆದ್ದೆ. ಸೊ ಈಗ ಮತ್ತೆ ಸ್ವೈಪ್ ಡೌನ್ ಮಾಡೋಣ, ನೋಡೋಣ ಏನಾಗುತ್ತೆ. ಲಾಸ್ಟ್ ಟೈಮು. You now have ಇಲ್ಲೂ ಸೋತೆ. 9,380 coins. ಸೊ ಇದು ತುಂಬ ಸಿಂಪಲ್ ಗೇಮ್ ಸ್ನೇಹಿತರೆ. ಇದರಲ್ಲಿ ಏನು ಮೈಂಡ್ ಯೂಸ್ ಮಾಡೋದು ಏನೂ ಇಲ್ಲ. ಟೋಟಲ್ ಲಕ್ ಇದು. ಟೋಟಲ್ ಅಂದರೆ ಟೋಟಲ್ ಲಕ್ಕು. ಎಷ್ಟು ನಾವು ಮಿಷಿನ್ ಎಳಿಬೇಕು. ಸೊ ಸೇಮ್ ಸೌಂಡು 3 ಸಲ ರಿಪೀಟ್ ಆದರೆ ನೀವು ಗೆಲ್ತೀರಾ. ಅಥವಾ ಚೆರಿ ಅಂತ ಒಂದು ಸೌಂಡ್ ಬರುತ್ತೆ, ಅದೊಂಥರ ಕ್ಲಂಗ್ ಅಂತ ಒಂಥರ ಸೌಂಡ್ ಬರುತ್ತೆ, ಅದು ಬಂದರೂ ಗೆಲ್ತೀವಿ. ಇಲ್ಲ ಅಂತಂದರೆ ನೀವು ಎಷ್ಟು ಬೆಟ್ ಮಾಡಿರ್ತೀರೋ ಅಷ್ಟು ಕಾಯಿನ್ ಹೋಗ್ತಾ ಇರುತ್ತೆ. ಓಕೆ, ಸೊ ಇದನ್ನು ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಗೇಮ್ ನೋಡೋಣ, ಬ್ಲ್ಯಾಕ್ ಜಾಕ್ ಅಂತ. You now have 9,380 coins. ಓಕೆ, ಈಗ ಬ್ಯಾಕ್ ಬರೋದು ಹೆಂಗೆ, ಫಸ್ಟು ಲೆಫ್ಟ್ ಸೈಡ್ ಟಾಪಲ್ಲಿ ರಿಟರ್ನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. You now Return. have 9,380 coins. ರಿಟರ್ನ್. ಒಂದು ನಿಮಿಷ, ರಿಟರ್ನ್ ಮೇಲೆ ಕ್ಲಿಕ್ ಮಾಡ್ತೀನಿ. Return. Slot machines game menu.
Start game. ಓಕೆ, ಇನ್ನೊಂದು ಸಲ ಬ್ಯಾಕ್ ಬರ್ತೀನಿ. Return. Casino games menu. You now have 9,380 coins. Slot machines. ಒಂದು 30 ಕಾಯಿನ್ ಕಳ್ಕೊಂಡೇ ಬಂದೆ ನಾನು. Blackjack. ಬ್ಲ್ಯಾಕ್ ಜಾಕ್ ಆಡೋಣ ಈಗ. Blackjack game menu. Start game. ಇಲ್ಲೂ ಸೇಮ್ ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ, ಟ್ಯುಟೋರಿಯಲ್ಲು, ಅಚೀವ್ಮೆಂಟ್ಸು ಅದೆಲ್ಲ ಇರುತ್ತೆ. ಈಗ ಸ್ಟಾರ್ಟ್ ಗೇಮ್ ಕೊಡೋಣ. Good evening. Welcome to the Casino Royale. Please sit down and we'll start a round of blackjack. You've got 9,380 coins. Your bet is 2 coins. ಓಕೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ನಾವು ಬೆಟ್ ಸೆಲೆಕ್ಟ್ ಮಾಡ್ಕೊಬೇಕು, ಎಷ್ಟು ಬೆಟ್ ಮಾಡ್ತೀವಿ ಅಂತ. ಸ್ವೈಪ್ ರೈಟ್ ಮಾಡ್ತೀನಿ. ಓಕೆ, ಫಸ್ಟ್ ಇರೋದೇ 2 ಕಾಯಿನ್ಸು. ನೆಕ್ಸ್ಟು ರೈಟ್ Bet 10 coins. 10 ಕಾಯಿನ್ಸ್ ಬೆಟ್ ಮಾಡ್ತೀವ. Bet 100 coins. 100 ಕಾಯಿನ್ಸ್ ಬೆಟ್ ಮಾಡ್ತೀರಾ. Bet 1,000 coins. 1000 ಕಾಯಿನ್ಸ್ ಬೆಟ್ ಮಾಡ್ತೀರಾ. ಅಥವಾ All in 9,380 coins. ಎಲ್ಲ ಕಾಯಿನ್ಸು ಒಟ್ಟಿಗೆ ಬೆಟ್ ಮಾಡ್ಬೋದು ನೀವು. 9,380 ನಿಮ್ಗೆ ಫುಲ್ ನಂಬಿಕೆ ಇದ್ದರೆ ನಾನು ಗ್ಯಾರಂಟಿ ಗೆಲ್ತೀನಿ ಅಂತ 9,380 ಕಾಯಿನ್ಸ್ ಬೆಟ್ ಮಾಡ್ಬೋದು. ಅವಾಗ ಗೆದ್ದರೆ ಫುಲ್ ಡಬಲ್ ಆಗುತ್ತೆ, ಇಲ್ಲ ಸೋತ್ರೆ ಒಂದೇ ಸಲ ಪಾಪರ್ ಆಗ್ತೀರಾ. ಸೊ ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ. Bet 1,000 coins. Bet 100 coins. 100 ಕಾಯಿನ್ಸ್ ಬೆಟ್ ಮಾಡೋಣ. ಈಗ ಈ ಗೇಮ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಯಾವ ರೀತಿ ಆಡೋದು ಅಂತ ಸ್ನೇಹಿತರೆ, ಇದು ಕಾರ್ಡ್ಸ್ ಗೇಮ್ ಇದ್ದಂಗೆ. ಇಸ್ಪಿಕ್ಟ್ ಆಡಿರೋರು ಒಂಚೂರು ಐಡಿಯಾ ಇರುತ್ತೆ. ಇದರಲ್ಲಿ ನಿಮಗೆ ರಾಜ ರಾಣಿ ಎಲ್ಲ ಇರುತ್ತೆ. ರಾಜಾಗೆ 10 ಪಾಯಿಂಟ್ ಇರುತ್ತೆ, ರಾಣಿಗೆ 10 ಪಾಯಿಂಟು. ಆಮೇಲೆ ಜಾಕ್ ಅಂತ ಒಂದಿರುತ್ತೆ, ಅದಕ್ಕೆ 10 ಪಾಯಿಂಟು. ಆಮೇಲೆ ಏಸ್ ಅಂತ ಒಂದಿರುತ್ತೆ, ಅದಕ್ಕೆ 1 ಅಥವಾ 11 ಪಾಯಿಂಟ್ ಇರುತ್ತೆ. ನನಗೆ ಯಾವತ್ತೂ ಕೂಡ 11 ಪಾಯಿಂಟ್ನ ಏಸ್ ಸಿಕ್ಕಿಲ್ಲ. ಯೂಶ್ವಲಿ 1 ಪಾಯಿಂಟ್ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಕಾರ್ಡ್ಸ್ ಎಲ್ಲ 1 ಪಾಯಿಂಟದು ಇರುತ್ತೆ. ಸೊ ನಾವು ಕಾರ್ಡನ್ನ ಪಡ್ಕೊಬೇಕು ಅಂತಂದರೆ To hit, swipe your finger up on the screen and I'll deal you a card. ನೋಡಿ, To stand your bet, swipe your finger down. ಹಿಟ್ ಮಾಡೋದಕ್ಕೆ ನಾವು ಒಂದು ಫಿಂಗರಿಂದ ಸ್ವೈಪ್ ಅಪ್ ಮಾಡಬೇಕು. ಆವಾಗ ನಮಗೆ ಫಸ್ಟು 2 ಕಾರ್ಡ್ ಕೊಡುತ್ತದು. ಸೊ 2 ಕಾರ್ಡಲ್ಲಿ ನಮ್ಗೆ ಎಷ್ಟು ಪಾಯಿಂಟ್ ಬರುತ್ತೆ ಅಂತ ನೋಡ್ಕೊಬೇಕು. ಇದರ ಉದ್ದೇಶ ಏನಪ್ಪ ಅಂತಂದರೆ ನಾವು 21 ಪಾಯಿಂಟ್ ಮಾಡಬೇಕು ಮ್ಯಾಕ್ಸಿಮಮ್ಮು. ಓಕೆ, 21 ಪಾಯಿಂಟ್ ಮೇಲೆ ಹೋದರೂ ನಾವು ಸೋತಂಗೇನೆ. ಆಮೇಲೆ 21 ಪಾಯಿಂಟ್ ಕೆಳಗಡೆ ಇರ್ತೀವಿ ಅಂತ ಅಂದ್ಕೊಳ್ಳಿ. ನಾವು ಈಗ ಒಂದು 16 ಪಾಯಿಂಟಿಗೆ ಸ್ಟಾಪ್ ಮಾಡಿರ್ತೀವಿ. ನಮ್ಮ ಆಪೋನೆಂಟು, ನೀವು ಬಾಟ್ ಅಂತ ಅಂದ್ಕೊಬೋದು, ಡೀಲರು, ಅದೇನಾದರೂ ನಮಗಿಂತ ಜಾಸ್ತಿ ಪಾಯಿಂಟ್ ಮಾಡಿದ್ರೆ ಅಂದರೆ 21 ಒಳಗೆ Hit, ನಮಗಿಂತ swipe your ತಡಿ, finger ಅದು up on ಮಾತಾಡೋದು the ಮುಗಿಸ್ಲಿ. screen and I'll deal you a card. To stand your bet, swipe your finger down. ಸೊ ಅದೇನಾದರೂ 16, ನಾನು 16 ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಾವು 16ರಲ್ಲಿ ಸ್ಟ್ಯಾಂಡ್ ಹಾಕಿರ್ತೀವಿ. ಸೊ 16 ಆದಮೇಲೆ ಅದು ಕಾರ್ಡ್ ತೊಗೊಂಡಾಗ ಅದಕ್ಕೆ 21 ಒಳಗೆ ಮತ್ತು 16 ಮೇಲೆ ಬಂದರೆ ಅದು ಗೆದ್ದಂಗೆ. ಸೊ ಆ್ಯಡ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಹಿಟ್ ಮಾಡ್ತೀನಿ ನೋಡಿ ಯಾವ್ಯಾವ ಕಾರ್ಡ್ ಬರುತ್ತೆ ನಮಗೆ ಎಷ್ಟು ಪಾಯಿಂಟ್ ಇದು ಅಂತ. Hit. Your Swipe up. cards 9, 7. You've got 16 points in total. Dealer's card 6. To hit, swipe your finger up on the screen and I'll deal you a card. To ನೋಡಿ ಸ್ನೇಹಿತರೆ, stand your bet, swipe your finger down. ಸೊ ನನಗೀಗ ಏನಾಗಿದೆ, ಒಂದು 9 ಪಾಯಿಂಟ್ ಕಾರ್ಡ್ಸ್ ಬಂದಿದೆ, ಇನ್ನೊಂದು 7 ಪಾಯಿಂಟ್ ಬಂದಿದೆ. ಟೋಟಲ್ ನನ್ನ ಹತ್ರ 16 ಪಾಯಿಂಟ್ ಇದೆ. ಡೀಲರ್ ಹತ್ರ 6 ಪಾಯಿಂಟ್ ಇದೆ. ಸೊ ನಾನೀಗ ಇನ್ನೊಂದು ಕಾರ್ಡ್ ಬೇಕು ಅಂತಂದರೆ ಸ್ವೈಪ್ ಅಪ್ ಮಾಡಬೇಕಾಗತ್ತೆ. ಆದರೆ ಸ್ವೈಪ್ ಅಪ್ ಮಾಡೋದ್ರಲ್ಲಿ ರಿಸ್ಕ್ ಏನಿದೆ ಅಂತಂದರೆ, ರಾಜನೋ ರಾಣಿನೋ ಬಂದು 10 ಪಾಯಿಂಟ್ ಬಂದರೆ ನಾನು ಹೇಳಿದೆ 21ಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ. 21ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ ಅವಾಗ. ಅಥವಾ ಇನ್ನೊಂದು ಯಾವ್ದಾದ್ರು ಒಂದು 7 ಪಾಯಿಂಟದ್ದು ಬಂದರೆ ಅವಾಗಲೂ 23 ಆಗಿ ಅವಾಗಲೂ ಸೋಲ್ತೀನಿ ನಾನು. ಹಾಗಾಗಿ ಇಲ್ಲೇ ಸಾಕು ನನಗೆ, ಅದೊಂದು ಸಾಕು, ನಾನು ಇನ್ನೊಂದು ಕಾರ್ಡ್ ಬೇಡ, ಇಲ್ಲೇ ನಾನು ಸ್ಟಾಪ್ ಮಾಡ್ತೀನಿ ಅಂತಂದರೆ Swipe your finger up on the screen and I'll deal you a card. To stand your bet, swipe your finger down. ಸೊ ನಿಮಗೆ ಸಾಕು ಅಂತಂದರೆ ಇಲ್ಲೇ ಸ್ಟ್ಯಾಂಡ್ ಮಾಡ್ತೀರಾ ಅಂತಂದರೆ ಸ್ವೈಪ್ ಡೌನ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲೇ ಸ್ಟ್ಯಾಂಡ್ ಮಾಡ್ತೀನಿ ನಾನು, ಸ್ವೈಪ್ ಡೌನ್ ಮಾಡ್ತೀನಿ, ನೋಡೋಣ. Stand. Dealer's Okay. turn. Dealer hits 2. I got 8 points in total. 8 Dealer okay. hits 3. I have 11 points in total. ಛೇ. Dealer hits King. I got ಅಯ್ಯೋ, 21 correct ಆಗಿ 21 ಬಂತು. points ಇಲ್ಲಿ in stop ಮಾಡುತ್ತೆ total. ಅದಲ್ಲಿ ಏನೇ. Dealer stands. You've lost. Your Okay, bet ಸ್ನೇಹಿತರೆ. is 100 coins. ನಾನು ಸೋತೆ, ಯಾಕೆಂದರೆ ನಾನು 16ಕ್ಕೆ ಸ್ಟಾಪ್ ಮಾಡಿದ್ದೆ, ಅದು 21 ಬಂತು ಕರೆಕ್ಟಾಗಿ. ಸೊ 11 ಆಗಿದ್ದಾಗ ಅದಕ್ಕೆ ಕರೆಕ್ಟಾಗಿ 10 ಪಾಯಿಂಟದ್ದು ಕಿಂಗ್ ಬಂತು, ಹಾಗಾಗಿ 21 ಆಗ್ಬಿಡ್ತು ಅದಕ್ಕೆ. ಸೊ ನೆಕ್ಸ್ಟ್ ನೋಡೋಣ, ಇನ್ನೊಂದು ಈಗ ಹಿಟ್ ಮಾಡ್ತೀನಿ. ಒಂದು ರೌಂಡ್ ಮುಗೀತು, ಈಗ ನೆಕ್ಸ್ಟ್ ರೌಂಡು ಏನಾಗುತ್ತೆ. Hit. Your cards: Jack,
2. You have 12 points in total. Dealer's card. 3. ಸೊ ನನ್ನ ಹತ್ರ ಒಂದು ಜಾಕು 10 ಪಾಯಿಂಟ್ದು, ಇನ್ನೊಂದು 2 ಪಾಯಿಂಟು, ಟೋಟಲ್ಲು 12 ಪಾಯಿಂಟ್ ಇದೆ. ಅದರ ಹತ್ರ 3 ಪಾಯಿಂಟ್ ಇದೆ. ಸೊ 12 ಪಾಯಿಂಟಿಂದ ಈಗ ನಾನು ಇನ್ನೊಂದು ಹಿಟ್ ಮಾಡ್ತೀನಿ. ಹಿಟ್ ಮಾಡಿದಾಗ ಒಂದು 8 ಪಾಯಿಂಟೋ 7 ಪಾಯಿಂಟೋ ಬಂದರೆ ಸರಿ. ಇನ್ನೊಂದು ಏನಾದ್ರು 10 ಪಾಯಿಂಟ್ ಬಂದರೆ ನಾನು ಸೋತ್ಬಿಡ್ತೀನಿ. ನೋಡೋಣ, ಆದರೂ ಒಂದು ರಿಸ್ಕ್ ತೊಗೊಳ್ಳೋಣ ಏನಾಗುತ್ತೆ. Hit. 3. You've got 15 points in total. 15 ಪಾಯಿಂಟ್ಸ್ ಆಗಿದೆ. ಏನು ಮಾಡೋದು, ಇನ್ನೊಂದು ಹಿಟ್ ಮಾಡಲಾ? ನೋಡೋಣ, ಹಿಟ್ ಮಾಡಬಿಡ್ತೀನಿ ಏನಾಗುತ್ತೆ. 7. You've got 22 ಛೇ, points ಛೇ, in ಛೇ. total. 6 ಬರ್ಬೇಕಾಯ್ತು, 7 ಬಂತು. Busted. You lose. ಸೋತೆ Your ಸ್ನೇಹಿತರೆ. bet is 100 coins. ಸೊ 2 ಸಲ 100 ಕಾಯಿನ್ಸ್ ಬೆಟ್ ಮಾಡಿ 200 ಕಾಯಿನ್ಸ್ ಹೋತೆ. ಇನ್ನೊಂದು ಸಲ ಟ್ರೈ ಮಾಡೋಣ. ಈಗ ಸ್ವೈಪ್ ಅಪ್ ಹಿಟ್ ಮಾಡ್ತೀನಿ, 2 ಕಾರ್ಡ್. Hit. Your cards. 9. 2. You have 11 points in total. Okay. Dealer's card. 5. ಓಕೆ, ಈಗ 9 ಮತ್ತು 2 11 ಪಾಯಿಂಟ್ಸ್ ನಂತರ ಈಗ ನಮಗೆ ಒಂದು 10 ಪಾಯಿಂಟ್ ಅದು ಜಾಕು ಕಿಂಗ್ ಅಥವಾ ಕ್ವೀನ್ ಬಂದರೆ ಕರೆಕ್ಟಾಗಿ 21 ಆಗುತ್ತೆ. ನೋಡೋಣ, ಸ್ವೈಪ್ ಅಪ್. Hit. 10. You have 21 points in total. ಕರೆಕ್ಟ್ ಆಯಿತು ಸ್ನೇಹಿತರೆ. ಈಗ ಇಲ್ಲಿಗೆ ಸ್ಟ್ಯಾಂಡ್ ಆಗ್ತೀನಿ. ಕರೆಕ್ಟಾಗಿ 21 ಬಂದಿದೆ. ಸ್ವೈಪ್ ಡೌನ್. Stand. Dealer's turn. Dealer hits. 8. I got 13 points in total. Dealer hits. 4. I got 17 ಈಗ ಅಲ್ಲೇ points stand in ಆಗತ್ತೆ ನೋಡಿ ಅದೀಗ, total. 17. Dealer stands. Well done. You won 200 coins. What will you do with all this money? Your bet is 100 coins. ಸೊ ಈಗ ನಾನು ಗೆದ್ದೆ. ಸೊ ನನಗೆ ಕರೆಕ್ಟಾಗಿ 21 ಪಾಯಿಂಟ್ಸ್ ಬಂದಿತ್ತು. ಅದಕ್ಕೆ 17 ಪಾಯಿಂಟ್ಸ್ ಬಂದಾಗ ಅದು ಸ್ಟ್ಯಾಂಡ್ ಆಗ್ತು. ಯಾಕೆಂತಂದರೆ ಇನ್ನು ಮುಂದಕ್ಕೆ ಹೋದರೆ ಇನ್ನೊಂದು ಅದೇನೋ ಡೀಲ್ ಮಾಡಿದರೆ 21 ದಾಟುವ ಸಾಧ್ಯತೆ ಇತ್ತು. ಹಾಗಾಗಿ ಒಂದು ವೇಳೆ ಅದು 21 ಬಂದಿದ್ದರೂ ಕೂಡ ಡ್ರಾ ಆಗ್ತಾಯಿತ್ತು. ಬಟ್ ನಾನು ಸೋಲೋ ಚಾನ್ಸ್ ಇರಲೇ ಇಲ್ಲ ಈ ಗೇಮಲ್ಲಿ. ಯಾಕಂತಂದರೆ ನನಗೆ ಅಲ್ಟಿಮೇಟ್ 21 ಪಾಯಿಂಟ್ಸ್ ಇತ್ತು ನನ್ನ ಹತ್ರ. ಸೊ ಈಗ ಬೆಟ್ ಬೇಕಾದರೆ ಚೇಂಜ್ ಮಾಡ್ಬೋದು ನಾನು, ಸ್ವೈಪ್ ರೈಟ್ ಟು ಲೆಫ್ಟ್ ಮಾಡೋ ಮೂಲಕ. Bet 10 coins. Bet 100 coins. ಇನ್ನೊಂದು ಲಾಸ್ಟ್ ಟೈಮ್ ಮಾಡ್ತೀನಿ 100 ಕಾಯಿನ್ಸು, ನೋಡೋಣ ಏನಾಗುತ್ತೆ. Hit. Your cards. 4. 6. You have 10 points in total. Dealer's card. 7. ನನ್ನ ಹತ್ರ 10, ಅದರ ಹತ್ರ 7 ಪಾಯಿಂಟ್ ಇದೆ. ಈಗ ಏನು ರಿಸ್ಕ್ ಇಲ್ದಂಗೆ ಹಿಟ್ ಮಾಡ್ಬೋದು ನಾವು. ಯಾಕೆಂದರೆ 10 ಬಂದರೂ ಕೂಡ 20 ಆಗುತ್ತೆ. Hit. 8. You have 18 points in total. ಓಕೆ ಸ್ನೇಹಿತರೆ, 18 ಪಾಯಿಂಟ್ಸ್ ಬಂದಿದೆ. ಈಗ ಇದ್ರ ಮೇಲೆ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ನೆಕ್ಸ್ಟ್ ನಮಗೆ 2ನೋ 3ನೋ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬರಲೂಬೋದು, ಆದರೆ ಜಾಸ್ತಿ ನಮಗೆ ಅದಕ್ಕಿಂತ ಜಾಸ್ತಿನೇ ಬಂದು 21 ಮೀರ್ಬಿಡ್ತೀವಿ ನಾವು. ಹಾಗಾಗಿ 18ಗೆ ಸ್ಟ್ಯಾಂಡ್ ಮಾಡೋಣ. ಸ್ವೈಪ್ ಡೌನ್. Stand. Dealer's turn. Dealer hits. 5. I have 12 points in Ah, total. yeah, ಹತ್ತು ಬರ್ಲಿ. Dealer hits. Ace. I got 13 points in total. ಈಗಾದ್ರೂ ಹತ್ತು ಬರ್ಲಿ. Dealer hits. 10. Ah. I got 23 points in total. ಸೋಲ್ತು. Dealer busted. Well done. You've earned 200 coins. Your bet is 100 coins. ಸೊ ಈಗ ಅರ್ಥ ಆಗಿರ್ಬೋದು ಅನ್ಸುತ್ತೆ ಸ್ನೇಹಿತರೆ ಗೇಮ್ ಯಾವ ರೀತಿ ಆಡೋದು ಅಂತ. ಸ್ಲಾಟ್ ಮೆಷಿನ್ ಮತ್ತು ಈ ಬ್ಲ್ಯಾಕ್ ಜಾಕು. ಸೊ ಸ್ಲಾಟ್ ಮೆಷಿನಲ್ಲಿ ಏನೂ ತಲೆ ಓಡಿಸಂಗಿಲ್ಲ, ಅದು ಟೋಟಲ್ ಲಕ್ಕು. ಇದು ಕೂಡ ಒಂದು ಸ್ವಲ್ಪ ಲಕ್ಕು ಅಂತಂದರೆ ಒಂದು ಸ್ವಲ್ಪ ನಾವು ತಲೆ ಓಡಿಸ್ಬೇಕಾಗತ್ತೆ. ಎಲ್ಲಿಗೆ ಸ್ಟ್ಯಾಂಡ್ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು ನಮಗೆ. ಸೊ ಯೂಶ್ವಲಿ ನಿಮ್ಮದು 17, 18, 19 ಇಷ್ಟೆಲ್ಲ ಬಂತು ಅಂದರೆ ಸ್ಟ್ಯಾಂಡ್ ಹಾಕ್ಬಿಡಿ. 21 ಬಂತು ಅಂತಂದರೆ ಅಲ್ಟಿಮೇಟು, ಅದಂತೂ ಏನು ಅನುಮಾನನೇ ಇಲ್ಲ, ಸ್ಟ್ಯಾಂಡ್ ಮಾಡ್ಬೋದು. ಬಟ್ 17, 18 ಮೇಲೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ, ಎಲ್ಲ ಸ್ಟ್ಯಾಂಡ್ ಮಾಡಿ. ಅವಾಗ ಆಲ್ಮೋಸ್ಟ್ ಎಲ್ಲ ಚಾನ್ಸ್ ಇರುತ್ತೆ. To hit, swipe your finger up on the screen and I'll deal you a card. ಸಾಕು ಇವತ್ತು. To stand your bet, swipe your finger down. ಈಗ ಬ್ಯಾಕ್ ಬರೋಣ ಇಲ್ಲಿಂದ. Return. Blackjack game menu. Start game. ಓಕೆ ಸ್ನೇಹಿತರೆ, ಈ 2 ಗೇಮ್ ಬಗ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನೂ ಉಳಿದಿದ್ದ ಗೇಮ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಗೆ ಏನಾದರೂ ನಮಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.